ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾವು ಪಿ ಎಮ್ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ಎಲ್ಲರೂ ಕಾಯುತ್ತಿರುವ 18ನೇ ಕಂತಿನ ಹಣದ ಬಗ್ಗೆ ಸಂಪೂರ್ಣವಾದ ವಿವರವನ್ನು ಇವತ್ತಿನ ವಿಡಿಯೋದಲ್ಲಿ ಕೊಡೋಣ. ಅಂದರೆ ಅಕ್ಟೋಬರ್ 5ನೇ ತಾರೀಕು 2024ರಂದು 12 ಗಂಟೆಗೆ ಮೋದಿಯವರು ಈ ಹಣವನ್ನು ಬಿಡುಗಡೆ ಮಾಡಲಿದ್ದಾರೆ ಎಂಬ ನ್ಯೂಸ್ ಈ ವೆಬ್ಸೈಟಲ್ಲಿ ಬಂದಿದೆ. ಆದರೆ ಎಲ್ಲೂ ಕೂಡ ಯಾವ ನ್ಯೂಸ್ ಚಾನಲ್ ಆಗಲಿ ಪತ್ರಿಕೆಯಾಗಲಿ ಇದುವರೆಗೆ ತಿಳಿಸಿಲ್ಲ. ಅದು ಯಾಕೆ? ಅದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚಿಸೋಣ. ಅದಕ್ಕಿಂತ ಮೊದಲು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಕೂಡ ಮಾಡಿ ಫ್ರೆಂಡ್ಸ್. ಬನ್ನಿ ಹಾಗಾದರೆ ನಾವು ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ನಿನ್ನೆಯ ವಿಡಿಯೋದಲ್ಲಿ ನಾನು ತಿಳಿಸಿದ್ದೆ, ಅಂದರೆ pmkisan.government.in ಎಂಬ ವೆಬ್ಸೈಟನ್ನು ಚೆಕ್ ಮಾಡುವಾಗ ನಿಮಗೆ ಅಲ್ಲಿ ಗೊತ್ತಾಗುತ್ತದೆ 5ನೇ ತಾರೀಕಿಗೆ ಮೋದಿಯವರು ರಿಮೋಟ್ ಒತ್ತಿ ಹಣವನ್ನು ಬಿಡುಗಡೆ ಮಾಡುತ್ತಾರೆ ಎಂದು. ಅದು ಕೆಲವರಿಗೆ ಡೌಟ್ ಇದ್ದರೆ ಇನ್ನೊಂದು ಅಂದರೆ PM ಕಿಸಾನ್ ಇವೆಂಟಲ್ಲಿ ನೀವು ಚೆಕ್ ಮಾಡಿದರೆ ಕೂಡ ಸೇಮ್ ಅದೇ ಮೆಸೇಜ್ ಅದರಲ್ಲಿ ಇದೆ. ಅಂದರೆ ಮಹಾರಾಷ್ಟ್ರದ ವಾಶಿ ಎಂಬಲ್ಲಿ 5ನೇ ತಾರೀಕು ಅಕ್ಟೋಬರ್ಗೆ 12 ಗಂಟೆಗೆ ಸ್ವತಃ ಮೋದಿಜಿಯವರೇ ಈ ಹಣವನ್ನು ಬಿಡುಗಡೆ ಮಾಡಲಿದ್ದಾರೆ. ಅದು ಕೂಡ ವಿಡಿಯೋ ಕಾನ್ಫರೆನ್ಸ್ ಕೂಡ ಇರುತ್ತದೆ. ಅಂದರೆ ಯಾರ್ಯಾರಿಗೆ ರೈತರಿಗೆ ಮೋದಿಯವರ ಹತ್ರ ಡೈರೆಕ್ಟಾಗಿ ಕಾನ್ಫರೆನ್ಸ್ ಕಾಲ್ ಮುಖಾಂತರ ನೀವು ಮಾತಾಡಲಬಹುದು. ಅದಕ್ಕೆ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್, ನಿಮ್ಮ ಫೋನ್ ನಂಬರಿಂದ ನೀವು ರಿಜಿಸ್ಟ್ರೇಷನ್ ಮಾಡಬೇಕಾಗುತ್ತದೆ. ನಿಮ್ಮ ಇಮೇಲ್ ID ಕೂಡ ಕೊಟ್ಟು ಮತ್ತು ನೀವು ಅದನ್ನು ರಿಜಿಸ್ಟ್ರೇಷನ್ ಮಾಡಬಹುದು. ಅದರ ಪ್ರಕ್ರಿಯೆ ಈಗ ಮುಂದುವರಿಯುತ್ತಾ ಇದೆ. ಓಕೆ, 5ನೇ ತಾರೀಕಿಗೆ ಮೋದಿಯವರೇನೋ ಹಣವನ್ನು ಬಿಡುಗಡೆ ಮಾಡುತ್ತಾರೆ. ಆದರೆ ದೇಶದ 13 ಕೋಟಿ ರೈತರಲ್ಲಿ ಈ ಹಣ ಸಿಗುವುದು ಬರೀ 9 ಕೋಟಿ ಜನರಿಗೆ ಮಾತ್ರ. ಬಾಕಿ 4 ಕೋಟಿ ಜನರು ಇದರಿಂದ ವಂಚಿತರಾಗುತ್ತಾರೆ. ಅಂದರೆ ನೀವು ಯಾವ ಲಿಸ್ಟಲ್ಲಿದ್ದೀರಾ? 9 ಕೋಟಿಯ ಲಿಸ್ಟಲ್ಲಿದ್ದೀರಾ ಅಲ್ಲ 4 ಕೋಟಿಯ ಲಿಸ್ಟಲ್ಲಿದ್ದೀರಾ ಎಂದು ನೀವು ಈಗಲೇ ಚೆಕ್ ಮಾಡ್ಬೋದು. ಅದರಲ್ಲಿ ನಿಮಗೆ pmkisan.government.in ಎಂಬ ಸೈಟಿಗೆ ಹೋಗಿ ನೀವು ಚೆಕ್ ಮಾಡಿದರೆ ನಿಮಗೆ ಈಗಲೇ ಗೊತ್ತಾಗುತ್ತದೆ. ಅಂದರೆ 27/9/2024 ಇರುವ ಒಂದು ಸ್ಟೇಟಸಲ್ಲಿ ಅದರ ಲಿಸ್ಟ್ ಬಂದಿದೆ. ಅಂದರೆ ನಾಡ್ದು 5ನೇ ತಾರೀಕಿಗೆ ಯಾರಿಗೆಲ್ಲ ಹಣ ಬರುತ್ತದೆ ಎಂಬುದರ ಬಗ್ಗೆ ಸಂಪೂರ್ಣ ವಿವರ ಅಲ್ಲಿದೆ. ಅದರಲ್ಲಿ ನೀವು ಆ ವೆಬ್ಸೈಟನ್ನು ನಿಮ್ಮ ಫೋನ್ ನಂಬರ್ ಕೊಟ್ಟು ನೀವು ಕ್ಯಾಪ್ಚಾ ಕೋಡನ್ನು ಒತ್ತಿ ನೀವು ಅದರ ಲಾಗಿನ್ ಆದರೆ ನಂತರ ನಿಮಗೆ ಲಾಗಿನ್ ಆದ ಮೇಲೆ ನೀವು ಸ್ಕ್ರಾಲ್ ಮಾಡ್ತಾ ಕೆಳಗಡೆ ಬಂದರೆ ಅಲ್ಲಿ 3 ಕಾಲಮ್ ನಿಮಗೆ ಕಾಣಿಸ್ತದೆ. ಅದರಲ್ಲಿ ಒಂದು eKYC, ಮತ್ತೊಂದು ಆಧಾರ್ ಸೀಡಿಂಗ್, ಮತ್ತೊಂದು ಲ್ಯಾಂಡ್ ಸೀಡಿಂಗ್. ಈ 3 ಕೂಡ ಗ್ರೀನ್ ಟಿಕ್ ಆಗಿರಬೇಕು. ಆದರೆ ನೀವು 9 ಕೋಟಿಯ ಲಿಸ್ಟಲ್ಲಿ ಇದ್ದೀರಂತ ಅರ್ಥ. ಅಂದರೆ ನಿಮಗೆ 5ನೇ ತಾರೀಕಿಗೆ ನಿಮಗೆ ದುಡ್ಡು ಬರುತ್ತದೆ ಎಂದು ಅರ್ಥ. ಇಲ್ಲದಿದ್ದರೆ ನಿಮಗೆ ಆ ದುಡ್ಡು ಬರಲ್ಲ. ಅಂದರೆ ನೀವು ಈಗಲೇ ಹತ್ತಿರದ ಆನ್ಲೈನ್ ಸೆಂಟರ್ಗೆ ಹೋಗಿ ನೀವು ಅದನ್ನು ಸರಿಪಡಿಸಬೇಕಾಗುತ್ತದೆ. ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿದೆ ಅಂದ್ಕೊಳ್ತಾ ಇದ್ದೇನೆ. ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಕೂಡ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು. ಬೈ. ಸಿ ಯು.